ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಹೇಗಾಗ್ತಿದೆ ನಿಮ್ಗೆ? ಹೊರಗಡೆ ಇವೆಂಟ್ ಆಗಿರ್ಬೋದು ಅಥವಾ ನಿಮ್ಮನ್ನ ಜನ ಯಾವ ರೀತಿ ವೆಲ್ಕಮ್ ಮಾಡ್ತಿದ್ದಾರೆ ಅಂತ? ಹೌದು, ತುಂಬಾ ಖುಷಿ ಆಗ್ತಾ ಉಂಟು. ಯಾಕೆಂದ್ರೆ ಆಕ್ಚುಲಿ ನಾನು ಈವೆಂಟ್ ಅಲ್ಲಿ ಹೋಗುವಾಗ ಜನರಿನ ಒಂದು ರೆಸ್ಪಾನ್ಸ್ ನೋಡುವಾಗ ಜನರು ಒಂದು ಹೇಗಂದ್ರೆ, ನಿಮ್ಗೆ ಗೊತ್ತುಂಟ, ಒಂದು ಜನರು ಒಂದು ಬರ್ತಾರೆ ನಿಮ್ಗೆ ಅಟ್ಕೋ ಏನಂದ್ರೆ ಇನ್ನೊಂದ್ಸಲ ಅಪ್ಪಿಕೊಳ್ತಾರೆ. ಒಂದು ಹಪ್ಪಿಕೊಳ್ಳುವ ಒಂದು ಇದೇನೆ ಬೇತೆ. ಆ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಅಪ್ಪಿಕೊಡುವ ಒಂದು ಟೈಟ್ ಆಗಿ ಅಪ್ಪಿಕೊಡ್ತಾರೆ, ಒಂದು ಮುದ್ದು ಕೊಟ್ಬಿಡ್ತಾರೆ, ಗೊತ್ತಿರೋ ಒಂದು ಅದೇ ನನ್ಗೆ ಗೊತ್ತಾಗುತ್ತೆ ಅವರು ಎಷ್ಟು ನನ್ಗೆ ಒಂದು ಮನಸ್ಸಲ್ಲಿ ಅಯ್ಯೋ ರಕ್ಷಿತಾ ಹಾಗೆ ಒಂದು ಮುದ್ದು ಕೊಡ್ತಾರೆ. ಸೊ ಅದೇ ಒಂದು ನಾನು ನೋಡ್ತಾ ಇದ್ದೀನಲ್ವಾ ನನ್ನ ಕಣ್ಣಲ್ಲಿ, ನಾನು ಅದೇ ಒಂದು ಫೀಲ್ ಮಾಡ್ತಾ ಇದ್ದೀನಲ್ವಾ, ಅದೇ ತುಂಬಾ ಜೆನ್ಯೂನ್ ಆಗಿ ಉಂಟು. ಅದೇ ಒಂದು ಇಟ್ಕೊಳ್ಳಾಗ ನಮ್ಗೆ ಗೊತ್ತಾಗುದು, ಓ ಇಟ್ಸ್ ಸೋ ಜೆನ್ಯೂನ್ ಅಂತ. ಹಾಗೆ ಈಗ ಬಂಗುಡೆ ಮೀನ್ ಎಷ್ಟು ತಿಂದ್ರಿ ನೀವು? ಬಂದಾಗ್ಲೇ ಮಂಗಳೂರು ಜನ ಬಂಗುಡೆ ಮೀನ್ ಕೊಟ್ರು ನಿಮ್ಗೆ? ಹೌದು. ಬಟ್ ಆಕ್ಚುಲಿ ಹೇಳಲಿಕ್ಕೆ ಹೋದ್ರೆ ನಾನು ಇವಾಗ ತನಕ ತಿನ್ಲಿಲ್ಲ ಬಂಗುಡೆ ಮೀನು. ಸಡನ್ ಸರ್ಪ್ರೈಸ್. ಯಾಕೆಂದ್ರೆ ಇವಾಗ ಎಂತ ಆಯ್ತು ಅಂದ್ರೆ ಊಟ ಎಲ್ಲ ಕಮ್ಮಿ ಆಗಿದೆ, ನಿದ್ರೆ ಎಲ್ಲ ಕಮ್ಮಿ ಆಗಿದೆ. ಓಕೆ, ಇವಾಗ ಒಂದು ಜಸ್ಟ್ ಜೀವಿಸ್ಲಿಕ್ಕೆ ಎಷ್ಟು ಒಂದು ಸಾಕಲ್ವಾ, ಅಷ್ಟೇ ತಿಂತಾ ಇದ್ದೀನಿ. ಇಲ್ಲಾಂದ್ರೆ ಇದೇ ಎಲ್ಲ ಕೆಲಸ ಎಲ್ಲ ಇಂಟರ್ವ್ಯೂಸ್ ಆಗ್ಲಿ ಈವೆಂಟ್ಸ್ ಆಗ್ಲಿ ನಾನು ಟ್ರಾವೆಲಿಂಗ್ ಮಾಡುವಾಗ ಹಸಿವೆ ಆಗಲ್ಲ ಆಕ್ಚುಲಿ. ಅಂದ್ರೆ ಇವಾಗ ಜಸ್ಟ್ ಒಂದು ಹೋಗ್ತಾ ಇರ್ತೀನಲ್ವಾ, ನಾನು ಹೀಗೆ ಥಿಂಕ್ ಮಾಡ್ತೀನಿ, ನಂತರ ಊಟ ಮಾಡೋಣ, ರಾತ್ರಿ ಆಗುತ್ತೆ, ಬೆಳಗಿಂದ ರಾತ್ರಿ ಆಗುತ್ತೆ. ಒಂದು ಸ್ವಲ್ಪ ತಿಂತೀನಿ, ಫುಲ್ ಡೇ ಅದರಲ್ಲಿ ಅಡ್ಜಸ್ಟ್ ಮಾಡ್ತೀನಿ. ಯಾಕೆಂದ್ರೆ ಮುಂಚೆ ನೀವು ಕೂಡ ನೋಟಿಸ್ ಮಾಡಿದ್ದೀರಾ ಅನ್ಸುತ್ತೆ, ನಾನು ತುಂಬಾ ತಿನ್ನೋದು. ಬಟ್ ಒಂದ್ಸತಿ ಬಿಗ್ ಬಾಸ್ ಮನೆಯಲ್ಲಿ ಹೋಗ್ ನಂತರ ಅಲ್ಲಿ ಊಟ ಇಲ್ಲ ಅಂತಲ್ಲ ಹೇಳುದು ನಾನು, ಬಟ್ ಅಲ್ಲಿ ಈಗ ಸ್ವಲ್ಪ ತಿನ್ನಿ ಅಭ್ಯಾಸ ಆಗಿದೆ. ಟಾಸ್ಕ್ ಎಲ್ಲ ಇರುತ್ತೆ, ಅದ್ರಲ್ಲಿ ನಾವು ಒಂದು ರಪ ತಿನ್ನುದು ಸ್ವಲ್ಪ. ಸೊ ಅದೇ ಒಂದು ಇದು ಕರ್ಲೆಲ್ಲ ಕಿಂಜ ಹತ್ತಿಂಡವು, ಅದೇ ಕರ್ಲು ಕೂಡ ಒಂದು ಚಿಕ್ಕ ಆಗಿದೆ. ಸೊ ಸ್ವಲ್ಪನೇ ತಿಂದ್ರೆ ಒಬ್ಬ ಹೊಟ್ಟೆ ತುಂಬಿದೆ ಅಂತ ಆಗುತ್ತೆ. ಸೊ ಇವಾಗ ತಿನ್ಲಿಕ್ಕೆ ಈಗ ನಿಮಗೆ ಬಂಗುಡೆ ಮೀನ್ ಕೊಟ್ರಲ್ಲ, ನೀವ್ ಅದನ್ನ ತಗೊಂಡ್ರಿ, ನಾನು ಮನೇಲಿ ಫ್ರೈ ಮಾಡ್ತೀನಿ ಅಂತ, ಪಾಪ ಅವ್ರಿಗೆ ಬೇಜಾರಾಗಲ್ವಾ? ಅದೇ ಬಂಗುಡೆ ತಿಂದಿದ್ದೀನಿ, ಆಗ ನಂತರ ಎಂತ ತಿಂದಿಲ್ಲ. ಸೊ ಮೀನ್ ನೋಡುವಾಗೆಲ್ಲ ಆಸೆ ಆಗಲ್ವಾ? ಮಾರ್ಕೆಟಿಗೆಲ್ಲ ಹೋಗಿಲ್ವಾ? ಇವಾಗ ತನಕ ಹೋಗ್ಲಿಲ್ಲ, ತುಂಬಾ ಆಸೆ ಉಂಟು, ಒಂದು ಸತಿ ಹೋಗ್ಬೇಕು ಅಂತ. ಇವಾಗ ಇದೆ ಸ್ವಲ್ಪ ಕೆಲ್ಸ ಎಲ್ಲ ಫಿನಿಶ್ ಆದ ನಂತರ ಫಸ್ಟ್ ಹೋಗ್ಲಿಕ್ಕೆ ಅಲ್ಲಿ. ಸ್ವಾಮಿ, ನಿಮ್ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ. ಒಂದು ನಿಮ್ ಮತ್ತೆ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಗಿಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಗಿಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ, ನೀವು ಹೊರಗಡೆ ಬಂದ್ಮೇಲೆ ಫಸ್ಟ್ ಮೀಟ್ ಆಗಿದ್ದು ಎಲ್ಲಿ? ಏನಂದ್ರು ಗಿಲ್ಲಿ? ಬರೀ ಇಂತದೆಯ. ನಾನು ಅವ್ರಿಗೆ ಫಸ್ಟ್ ಎಲ್ಲಿ ಮೀಟ್ ಆಗಿದ್ದೀನಿ ಗೊತ್ತುಂಟಾ? ಅವರು ಬಂಗಾರದು ಅಂಗಡಿ ಉಂಟಲ್ವಾ, ಅವರ ಅಂಗಡಿಯಲ್ಲಿ ಅವರು ಕುತ್ಕೊಳ್ಳಿದ್ರು. ಅವರಿಗೆ ನೋಡುವ ತಕ್ಷಣನೇ ಹೇಗ ಆಗುತ್ತೆ ಅಂದ್ರೆ, ಅದೇ ಅವರಿಗೆ ನೋಡುವಾಗ ನಮ್ಮ ಪಾಸ್ಟ್ ಡೇಸ್ ಎಲ್ಲ ನೆನಪಾಗುತ್ತೆ. ಅಂಡ್ ಹೇಗಂದ್ರೆ, ನಾನು ರಘುವನ್ನಾಗ್ಲಿ ಮಾಲ್ವನ್ನಾಗ್ಲಿ ಯಾರು ಇಬ್ರು ಎಲ್ಲರೂ ಇದ್ದಾರಲ್ವಾ, ನನ್ಗೆ ಇವಾಗ ಒಳಗೆ ಬಂದ ನಂತರ ಜಾಸ್ತಿ ಮಾತಾಡ್ಲಿಕ್ಕೇನೆ ಆಗಲ್ಲ. ಯಾಕೆ ಗೊತ್ತಿಲ್ಲ, ನಾನು ಸ್ವಲ್ಪ ಮಾತಾಡುವಾಗ ದುಃಖ ಬರುದು ನನ್ಗೆ. ಅವರು ನನ್ಗೆ ಒಂದು ಕೇಳ್ತಾರಲ್ವಾ, ಹೇಗಿದೀಯಾ, ರಿಪ್ಲೈ ಕೊಡ್ಲಿಕ್ಕೇನೆ ಆಗಲ್ಲ ಚೆನ್ನಾಗಿದ್ದೀನಿ ಅಂತ. ಯಾಕೆಂದ್ರೆ ಅದೇ ದುಃಖ ಆಗುದು ನನ್ಗೆ. ಚೆನ್ನಾಗಿದ್ದೀನಿ ರಕ್ಷಿತಾ, ಕಂಟ್ರೋಲ್ ಆಳ್ಬೇಡ ಅಂದ್ರೆ ನಿಮ್ಗೆ ನಿಮ್ಗೆ ಇವಾಗ ನನ್ಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ತುಂಬಾ ಇಮೋಷನಲಿ ಕನೆಕ್ಟ್ ಇದೀವಿ. ಓಕೆ, ಅದೇ 30 days ಮೇ ಬಿ ನಿಮ್ಗೆ ಅದೇ 30 days ಅಂತ, ಸಾರಿ 3 ತಿಂಗಳು ಅಂತ ಅನ್ಕೋಬಹುದು. ಬಟ್ ನಮ್ಗೆ ಅದೇ 3 ತಿಂಗಳು ಇರ್ಲಿಲ್ಲ. ಹೇಗಂದ್ರೆ ನಾವೊಂದು ಚಿಕ್ಕ ಮಗುವಿಂದ ನಾನು ಅಲ್ಲಿ ಹೋಗಿದ್ದೀನಿ, ಒಂದು ದೊಡ್ಡ ಒಂದು 30 ವರ್ಷ ಅಲ್ಪ ಬದುಕದ ಬಂದಿದ್ದೀನಿ, ಹಾಗೆ ಒಂದು ಫೀಲ್ ಆಗ್ತಾ ಉಂಟು. ಸೊ ಅವ್ರಿಗೆಲ್ಲ ನೋಡಿ ಒಂದು ಸಂವೇರ್ ಅದೇ ಒಂದು ಎಲ್ಲ ಪಾಸ್ಟ್ ಎಲ್ಲ ನೆನಪಾಗುತ್ತೆ. ಅಂಡ್ ನನ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಆಗಲ್ಲ ಆ ಸಿಚುವೇಶನ್ ಅಲ್ಲಿ, ನನ್ಗೆ ಸ್ವಲ್ಪ ಟೈಮ್ ಬೇಕು ಇವಾಗ. ವೆರಿ ಗುಡ್, ಈ ಉತ್ತರ ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಆಕ್ಚುಲಿ ಸ್ವಲ್ಪ ಇಮೋಷನಲ್ ಪರ್ಸನ್. ಓಕೆ, ಅವಾಗ ಅಳ್ತೀರಾ? ಯಾವಾಗ ಅಳ್ತಾ ಇರ್ತೀನಿ, ನನ್ಗೆ ಕೂಡ ಗೊತ್ತಿಲ್ಲ ಯಾಕೆ ರಕ್ಷಿತಾ ಅಳುದು ಅಂತ. ಬಟ್ ಅದೆಲ್ಲ ನೋಡಿ ಆಗುತ್ತೆ, ಫೀಲ್ ಆಗುತ್ತೆ. ಸೊ ಅದಕ್ಕೆ ಮಾತಾಡುದೇ ಇಲ್ಲ ಅವ್ರ ಜೊತೆಗೆ, ಯಾರಿಗೆ ಜಾಸ್ತಿ ಕಾಲ್ ಕೂಡ ಮಾಡಲ್ಲ. ಹಾಗೆ ಸ್ವಲ್ಪನೇ ಮನೆ ಕರೆದ್ರ ಎಲ್ಲರೂ ಕರೀದ್ರು ಅವರು. ಹೋಗ್ತೀರಾ? ಹೋಗ್ತೀನಿ. ಅವರು ಟಿಕೆಟ್ ಮಾಡಿ ಕೊಟ್ರೆ ಹೋಗ್ತೀನಿ. ಲಾಸ್ಟ್ ಟೈಮ್ ಕೇಳಿದಾಗ ಅವ್ರೊಂದು ಫೋನ್ ಮಾಡಿ ಕರೆದ್ರೆ ಹೋಗ್ತೀನಿ ಅಂದ್ರೆ, ಈಗ ಫೋನ್ ಮಾಡಿದಾರೆ, ಟಿಕೆಟ್ ಮಾಡ್ಕೊಡ್ಬೇಕಾ? ಯಾವಾಗ ಮನಸ್ಸಾಗುತ್ತೆ, ಯಾವಾಗ ಇದಾಗುತ್ತೆ
ಡೈರೆಕ್ಟ್ ಬಾ ಅಂತ. ಸೊ ಇದೆಲ್ಲ ಫಿನಿಶ್ ಆದ ನಂತರ ನಾವು ಎಲ್ಲರೂ ಸಿಗ್ತೀವಿ. ರಘು ಅವರ ಮನೆಗೆ ನೀವು ಹೋಗಿದ್ರಿ, ರಘು ಅಣ್ಣನ ಮನೆಯಲ್ಲಿ ಸಿಕ್ಕಾಪಟ್ಟೆ ಅಡಿಗೆ ಮಾಡಿದ್ರಿ ಅನ್ಸುತ್ತೆ. ಏನೆಲ್ಲ ಅಡಿಗೆ? ಬಟಾಟೆ ಮೊಟ್ಟೆ ಆಗ ನಂತರ ಇದೆ ಮತ್ತೆ ಅವರು ಒಂದು ಕೋಳಿ ಮಾಡ್ತಾರೆ. ಅವರು ಹೇಗ ದೊಡ್ಡ ದೊಡ್ಡ ಕೋಳಿ ತಿಂತಾರೆ ಅಂದ್ರೆ ಎಂತ ಮಸಾಲ ಹಾಕಲ್ಲ, ಅವರು ಮಸ್ಟರ್ಡ್ ಆಯಿಲ್ ಇಂದ ಚಿಲ್ಲಿ ಎಲ್ಲ ಹಾಕಿ ಜಸ್ಟ್ ಒಂದು ಸ್ಟೀಮ್ ಫ್ರೈಗೆ ಇಟ್ಬಿಡ್ತಾರೆ. ಅದೇ ಇಷ್ಟು ದೊಡ್ಡ ದೊಡ್ಡ ಕೋಳಿ ತಿಂತಾರೆ. ಅದೇ ಒಂದು ನೋಡಿದೀನಿ. ಮತ್ತೆ ಅದೆಲ್ಲ ನಮ್ಗೆ ಆಗಲ್ಲ, ಅದೆಲ್ಲ ಅವರಿಗೆ ಅದೇ ಹೆಲ್ದಿ ಆಕ್ಚುಲಿ. ಛೀ 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 ಶ್ರೀರಾಮಚಂದ್ರ